ನಮ್ಮೂರು ಬಿಡಿಕೆರೆ ಅಂತ ಹೇಳಿ. ನನ್ನ ಹೆಸರು ಗಂಗಾ. ನಾವು ಟೆಂಪಲ್ಗೆ ಹೋಗಿ ನೈಟ್ 12:20 12:30 ಒಳಗಡೆ ನೈಟ್ ಏಪ್ರಿಲ್ 18ನೇ ತಾರೀಕು ನೈಟ್ 12:20 ಒಳಗಡೆ ಕಂಜನಹಳ್ಳಿ ದೇವಸ್ಥಾನಕ್ಕೆ ಹೋಗಿದ್ರಿ. ನಾವು ಯಾವಾಗ ಒಂದ್ 6 ವರ್ಷದಿಂದ ಕಂಜನಹಳ್ಳಿ ದೇವಸ್ಥಾನಕ್ಕೆ ಹೋಗ್ತೀರಿ ಅಮಾಸೆಗೆ. ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ಆಗಾದ್ರೂ ನಾವು ಯಾವಾಗೂ ಹೋಗಿ 6 ವರ್ಷದಿಂದ. ಮತ್ತೆ ನಾವು ಬರುವಾಗ ನಾನು ಆಟೋದಲ್ಲಿ ಬಂದೆ. ನಾನು ನನ್ ಮಗಳೂನು ಅವ್ರ ತಂದೆ ಗಾಡಿಯಲ್ಲಿ 2 ವೀಲರ್ ಅಲ್ಲಿ ಬರ್ತಾ ಇದ್ರು. ಫಸ್ಟ್ ಟಿಪ್ಪರ್ ಲಾರಿ 2 ಪಾಸ್ ಆಯ್ತು ಮುದ್ದೇನಹಳ್ಳಿ ಕಾಲೇಜ್ ಹತ್ರ. ಟಿಪ್ಪರ್ ಲಾರಿ 2 ಪಾಸ್ ಆದ್ಮೇಲೆ ಮತ್ತೆ ನಮ್ ಆಟೋ ಡ್ರೈವರ್ ಹೇಳ್ದ ಟಾಟಾ ಎಸಿ 1 ಪಾಸ್ ಆಯ್ತು, ಅದೇನಕ ಗುದ್ದಿರೋದು ಅಂತ ಹೇಳ್ತಾ ಇದ್ದ. ಪೊಲೀಸರು ನಾನು ಬರಕ್ ಮುಂಚೆ ಮತ್ತೆ ನಾನು ಮುಂದೆ ಪಾಸ್ ಆಗೋಗ್ಬಿಟ್ಟಿದ್ದೆ. ಮತ್ತೆ ರಿಟರ್ನ್ ಫೋನ್ ಮಾಡಿದಕ್ಕೆ ಬೇರೆ ಯಾರೋ ಕಾರ್ ಡ್ರೈವರ್ ನಿಲ್ಸ್ಬಿಟ್ಟು ಅಲ್ಲಿ ಫೋನ್ ಬೆಳಗಾಕ್ಬಿಟ್ಟು ಫೋನ್ ಎತ್ತಿದ್ರು. ಈ ತರ ಆಗೈತಕ್ಕ, ಆಕ್ಸಿಡೆಂಟ್ ಆಗೈತೆ, ಬೇಗ ಬರ್ರಿ ಅಕ್ಕ, ನೀವ್ ಎಲ್ಲಿದ್ದೀರಾ ಅಂತ ಫೋನ್ ಹಾಕಿದ್ರು. ನಾವು ಊರ್ ಹತ್ರ ಹೊರಟೋಗಿದ್ರಿ. ಆಟೋ ಬೇವನು ಫಾಸ್ಟ್ ಆಗಿ ಹೊರಟೋದ. ಈ ತರ ನಾವ್ ಹಿಂದಕ್ಕ ತಿರುಗಿ ನೋಡಿಲ್ಲ ಏನಾಯ್ತು ಅಂತ. ಹಿಂದೆ ಬರ್ತಾ ಇದ್ರು ಅವರು. ಹೋಗಿ ಮತ್ತೆ ರಿಟರ್ನ್ ಬರೋಷ್ಟೊತ್ತಿಗೆ ನಾವ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ 20 ನಿಮಿಷ. ಅಷ್ಟೊತ್ತಿಗೆ ಪೊಲೀಸರು ಎಲ್ಲ 3 ಪೊಲೀಸರು ಆ ಕಾರ್ನವರು ಎಲ್ಲ ಇದ್ರಲ್ಲಿ. ಈ ತರ ಆಗೈತೆ. ನಮ್ಗೆ ಪರಿಹಾರ ಬೇಕು. ನನ್ ಗಂಡನ್ ಸಾವಿಗೆ ನ್ಯಾಯ ಬೇಕು. ಚಿಕ್ಕ ಮಕ್ಳು, 2 ವರ್ಷದ ಮಗು ಒಂದು, 10 ವರ್ಷದ ಮಗು ಒಂದು, 12 ವರ್ಷದ ಮಗು ಒಂದು ಐತೆ. 3 ಮಕ್ಳು, 2 ಹೆಣ್ಮಕ್ಳು, 1 ಗಂಡು ಮಗು. ಕಂಪ್ಲೇಂಟ್ ಕೊಟ್ಟಿದ್ರಿ. ಅವತ್ ದಿನನೇ ಕಂಪ್ಲೇಂಟ್ ತಗೊಂಡೋಗಿದ್ದಾರೆ. ಮುದ್ದೇನಹಳ್ಳಿ ಆಸ್ಪತ್ರೆ ಹತ್ರ ಬಂದು, ಮುದ್ದೇನಹಳ್ಳಿ ಆಸ್ಪತ್ರೆ ಸತ್ಯಸಾಯಿ ಆಸ್ಪತ್ರೆ ಹತ್ರ ಹಾಕೊಂಡ್ ಹೋಗಿದ್ರಿ. ಪೊಲೀಸರು ಅಲ್ಲಿಗೆ ಬಂದು ಕಂಪ್ಲೇಂಟ್ ಬರ್ಸ್ಕೊಂಡು 35 ಲಕ್ಷ ಖರ್ಚಾಗೈತೆ ನಂಗೆ ಇದುವರೆಗೂ. ಐಸು ಬಾಪಿಸ್ಟ್ ಆಸ್ಪತ್ರೆ ಹೆಬ್ಬಾಳದಲ್ಲಿ 38 ದಿವಸದಿಂದ ಇದ್ದೀರಿ. ಇವತ್ತು ಡೆತ್ ಆಗಿದ್ದಾರೆ. ನನ್ಗೆ ನ್ಯಾಯ ಬೇಕು. ಮಾಡಿಲ್ಲ ಸರ್, ಯಾವ್ದೇ ರೀತಿ ಕೈ ಮಾಡಿಲ್ಲ ಸರ್. ಏನ್ ಕೆಲಸ ಮಾಡ್ತಾ ಇದ್ದಾರೆ ನಿಮ್ ಯಜಮಾನ್ರು? ಜೀನಿ ಪ್ರಾಡಕ್ಟ್ ಸೇಲ್ಸ್ ಮ್ಯಾನ್ ಮಾಡ್ತಾ ಇದ್ರು ಸರ್. ಹೋಮ್ ಬಿಸ್ನೆಸ್ ಮಾಡ್ತಾ ಇದ್ರು ಸರ್. ತಿಂಗಳಿಗೆ 20,000 30,000 60,000 70,000 ದುಡಿಯಾರ ಸರ್ ಅವ್ರು ತಿಂಗಳಿಗೆ ಸರ್. ನಾವು ಇವಾಗ ಅವ್ರು ಏಪ್ರಿಲ್ 18 ಮಿಡ್ನೈಟ್ ಆಕ್ಸಿಡೆಂಟ್ ಆಗಿದೆ ಸರ್. 12:30ಗೆ ಆಕ್ಸಿಡೆಂಟ್ ಆಗಿದೆ. 12:30ಗೆ ಆಗಿದ್ದು 10 ಮಿನಿಟ್ಸ್ಗೆ ಪೊಲೀಸ್ ಅಲ್ಲಿ ಬಂದು ರೀಚ್ ಆಗಿದ್ದಾರೆ. ಇವ್ರ ಫ್ಯಾಮಿಲಿಗೆ ಅವ್ರಿಗೆ ಒಂದು 5 ಮಿನಿಟ್ಸ್ ಡಿಫ್ರೆನ್ಸ್ ಆಗಿದೆ. ಅವತ್ತಿಂದನೂ ಇದುವರೆಗೂ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಇವರು ಪೊಲೀಸರು ಏನ್ ಮಾಡಿದ್ದಾರೆ, ನಾವೇನ್ ಫುಟೇಜ್ ಎತ್ಕೊಂಡು ಹೋಗಿ ನಾವೇನ್ ಕೊಡ್ತೀವೋ ಅದೇ ಫುಟೇಜ್ ಅನ್ನು ತಗೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡಿದೀವಿ ಅಂತ ಅವ್ರು ತೋರಿಸ್ತಾರೆ. ಅಲ್ಲೇನಾಗಿದೆ, ಪಾಪ ಮಗು 3 ದಿನ ಕೋಮಾದಲ್ಲಿದೆ ಸರ್. ಮಗುಗೆ ಅದಕ್ಕೆ ಒಂದು 8 ವರ್ಷ ಪಾಪ ಅದು 3 ದಿನ ಕೋಮಾದಲ್ಲಿದೆ. ಯಾವುದೇ ಪೊಲೀಸ್ ಅಲ್ಲಿ ಹೋಗಿ ನಮ್ಗೆ ಈ ತರ ಇನ್ಸಿಡೆಂಟ್ ಆಗಿದೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ. ಮತ್ತೆ ಫರ್ದರ್ ಯಾವುದು ನಮ್ಗೆ ಒಂದು ಮಾಹಿತಿ ಕೊಡ್ಲಿಲ್ಲ. ಇದೇ ಹಾಸ್ಪಿಟಲ್ ಹತ್ರ ಬದುಕಿದನೋ ಸತ್ತಿದನೋ ಒಂದು ಮಾಹಿತಿನೂ ಬಾಪಿಸ್ಟ್ ಹಾಸ್ಪಿಟಲ್ ಹತ್ರ ಯಾವ ಪೊಲೀಸ್ ಬಂದು ಚೆಕ್ ಮಾಡ್ಲಿಲ್ಲ. ಇಲ್ಲಿ ನಾವು ಅಲ್ಲಿಂದ ಬಾಡಿ ತಗೊಂಡ್ ಬಂದಿದ್ದಾದ್ಮೇಲೆ ಇಲ್ಲಿ ಬಂದು ಹೇಳ್ತಾರೆ ಸರ್ಕಲ್ ನಾನ್ ಮಾಡ್ಕೊಡ್ತೀನಪ್ಪ ಅಂತ ಹೇಳ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್. ಬಟ್ ಇದು ಯಾವಾಗ ಸರ್ 42 ಡೇಸ್ ಇಂದ ಯಾವ್ದು ಒಂದು ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ ಅಂದಾಗ ಇವ್ರಿಗೆ ಯಾರು ನ್ಯಾಯ ಕೊಡ್ಸೋದು ಯಾರು ಸರ್? ಈಗ 42 ಡೇಸ್ ಇಂದನೂ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಆಗ್ಲಿಲ್ಲ. ಆ ವೆಹಿಕಲ್ ನಾವೇ ಕೊಟ್ಟಿದೀವಿ ಫುಟೇಜ್. ಈ ಟೈಮಲ್ಲಿ ಹಿಂಗ್ ಹೋಗಿದೆ ಸರ್, ಈ ವೆಹಿಕಲ್ ಹೋಗಿದೆ ಅಂತ ನಾವ್ ಹೇಳ್ತೀವಿ. ವೆಹಿಕಲ್ ಹೋಗಿದ್ದಾದ್ಮೇಲೆ ಏನ್ ಮಾಡ್ತಾರೆ, ಇದು ನಂಬರ್ ಸಿಕ್ತಿಲ್ಲ. ಈಗ ನಂಬರ್ ಸಿಕ್ತಿಲ್ಲ ಅಂದ್ರೆ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಇರಲ್ವಾ ಅದರಲ್ಲಿ? ಈಗ ಮುಂದೆ ಯಾರು CC ಕ್ಯಾಮ್ರಾ ನೋಡ್ಬೋದಲ್ಲ. ಯಾವ್ದು ಒಂದು ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ. ಈಗ ಕೇಳಿದ್ರೆ ಸರ್ಕಲ್ ಕರೆಸಿ ಮಾತಾಡೋಣ ಅಂತಂದ್ರೆ ಅವ್ರೇನು ಬಂದೋಬಸ್ತ್ ಇಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಕತೆ ಹೇಳ್ತಾರೆ. ಬಟ್ ಇವ್ರು ನ್ಯಾಯ ಕೊಡ್ಸೋರು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಟ್ಟಾರೆ ಇದೇನು ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ವೈಫಲ್ಯನ? ಇನ್ವೆಸ್ಟಿಗೇಷನ್ ತುಂಬಾ ವೈಫಲ್ಯ ಇದೆ. ಈಗ ಹಿಟ್ ರನ್ ಆಗಿದೆ ಅಂದ್ಮೇಲೆ ಆ ಮನುಷ್ಯ ಬದುಕಿದನೋ ಸತ್ತಿದನೋ ಅನ್ನೋ ಒಂದು ಮಾಹಿತಿ ತಗೊಳ್ಲಿಲ್ಲ ಇವರು. ಈಗ ನಾವು ಫೈನಲಿ ಏನ್ ಮಾಡಿದೀವಿ, ಈಗ 35 ಲಕ್ಷ ಖರ್ಚು ಮಾಡಿ ಪಾಪ ಅವರು ಬಾಡಿನ ತಗೊಂಡ್ಬಂದು ಇಲ್ಲಿ ಮಾರ್ಚರಿ ಮಾಡ್ಬೇಕು ಅಂದಾಗ ಅವ್ರಿಗೆ 35 ಲಕ್ಷ ಕೊಡ್ಸೋದಾದ್ರು ಯಾರು ಅಲ್ಲಿ? ನ್ಯಾಯನೇ ಇಲ್ವಾ? ಈ ಹಿಟ್ ಅಂಡ್ ರನ್ ಆಗಿದ್ದಾಗ ಆ ವೆಹಿಕಲ್ ಯಾವ್ದು ಅನ್ನೋದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ ಸರ್. ಈಗ ಒಟ್ಟಾರೆ ಏನ್ ಬಯಸ್ತೀರಾ ಸರ್? ಈಗ ವೆಹಿಕಲ್ ಯಾವ್ದದು, ಅವನು ಓನರ್ ಯಾರು, ಆ ವೆಹಿಕಲ್ ಯಾವ್ದು, ನಂಬರ್ ನಾವು ಫೋಟೋ ಕೊಟ್ಟರು ಅದ್ ನಂಬರ್ ಟ್ರೇಸ್ ಆಗ್ತಿಲ್ಲ ಅಂದ್ರೆ
ಆ ನಂಬರ್ ಟ್ರೇಸ್ ಮಾಡ್ಬೇಕಿರೋ ಉದ್ದೇಶ ಯಾರ್ದು ಸರ್? ಅಂದ್ರೆ ವೆಹಿಕಲ್ ಫೋಟೋ ನೀವು ಕೊಟ್ಟಿದ್ದೀರಾ? ಖಂಡಿತ ನಾವೇ ಫುಟೇಜ್ ಕೊಟ್ಟಿದೀವಿ, ವಿಡಿಯೋ ಸಮೇತ ನಾವು ಕೊಟ್ಟಿದೀವಿ ಸರ್. ಇದ್ರಲ್ಲಿ ಏನಾಗಿದೆ, ಪೊಲೀಸರು ಯಾವುದೇ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ, ಸುಮ್ನೆ ಬರ್ತಾರೆ, ಸಮಜಾಯಿಸ್ತಾವ್ರೆ, ಹೋಗ್ತಾವ್ರೆ. ಬಟ್ ಏನು ಅಂದ್ರೆ ನನಗೆ ಈಗ ಆ ವೆಹಿಕಲ್ ನಂಬರ್ ಯಾವ್ದು, ಆ ಇನ್ಸಿಡೆಂಟ್ ಸಮೇತ ನಾವು ಫುಟೇಜ್ ಕೊಟ್ಟಾಗ ವೆಹಿಕಲ್ ನಂಬರ್ ಚೆಕ್ ಮಾಡ್ಬೇಕಿರೋದು ಅವ್ರ ಕರ್ತವ್ಯ. ಅವ್ರು ಯಾವ್ದು ಮಾಡ್ತಿಲ್ಲ ಸರ್. 42 days ಇಂದ ಇದುವರೆಗೂ ಒಂದು ದಿನ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ. ನಾವು ಹೋಗ್ತೀವಿ, ಹೋದಾಗ ಬನ್ನಿ ನಾವು ಹೋಗೋಣ ನೋಡೋಣ ಅಂತಾರೆ. ಆ ಬೇರೆ ಫರ್ದರ್ ಇನ್ವೆಸ್ಟಿಗೇಷನ್ ಇಲ್ಲ. ಇದು ತುಂಬಾ ವೈಫಲ್ಯ ಅಂದ್ರೆ ಪೊಲೀಸ್ ವೈಫಲ್ಯ. ಆ ರೋಡ್ ತಾವು ತುಂಬಾ ಸಲ ನೋಡಿರ್ತೀರಾ, ಮುದ್ದೇನಹಳ್ಳಿ ರೋಡ್ ಏನಿದೆ ತುಂಬಾ ಕರೂಸ್ ಇದೆ, ಅಲ್ಲಿ ಯಾವ್ದು ಹಂಪುಗಳಿಲ್ಲ, ಅಲ್ಲಿ ಎಷ್ಟು ರ್ಯಾಷನ್ ನೆಗ್ಲಿಜೆನ್ಸಿಯಲ್ಲಿ ವೆಹಿಕಲ್ಸ್ ಓಡಾಡ್ತವೆ ಅನ್ನೋದು ನೋಡಿರ್ತಾರೆ. ಇದು ನೋಡಿ ಸರ್, ಈ ಫುಟೇಜ್ ನಾವು ಕೊಟ್ಟಿದೀವಿ. ಈ ಫುಟೇಜ್ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ಪೊಲೀಸರು ನಾವ್ ಇನ್ವೆಸ್ಟಿಗೇಷನ್ ಮಾಡಿದೀವಿ ಅಂತ ಅವ್ರು ಕೊಡ್ತಾರೆ. ಅದ್ರ ನಂಬರ್ ಸಿಗ್ತಾ ಇಲ್ಲ. ಈ ನಂಬರ್ ನಾವು ಫುಟೇಜ್ ಕೊಟ್ಮೇಲೆ ಆ ವೆಹಿಕಲ್ ಎಷ್ಟೊತ್ತಲ್ಲಿ ಹೋಗಿದೆ ಅನ್ನೋದು ನಾವು ಕೊಟ್ಟಿದೀವಲ್ಲ, ಆ ನಂಬರ್ ಯಾಕೆ ಟ್ರೇಸ್ ಮಾಡಕ್ಕಾಗಲ್ಲ ಸರ್ ಪೊಲೀಸರು? ಟೋಲಲ್ಲಿ ಹೋಗಿರುತ್ತೆ ಅಲ್ವಾ? ಈಗ ಡೆತ್ ಆಗಿದ್ದು ನಾವ್ ಇಲ್ಲಿ ಬಂದ್ಮೇಲೆ ಸರ್ಕಲ್ ಹೇಳ್ತಾರೆ, ನಾನು 2 days ಅಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಒಂದು 5 ನಿಮಿಷ